ಡೆಮಾನ್ಸ್ಟ್ರೇಷನ್ ಪ್ರಾರಂಭಿಸುವ ಮೊದಲು ಡಿಟಿಎಚ್ ಕನೆಕ್ಷನ್ ಸೆಟ್ ಟಾಪ್ ಬಾಕ್ಸ್ಗೆ ಸರಿಯಾಗಿ ಕನೆಕ್ಟ್ ಮಾಡಲಾಗಿದೆ ಎಂಬುದನ್ನು ಟೆಕ್ನಿಷಿಯನ್ಸ್ ಖಚಿತಪಡಿಸಿಕೊಳ್ಳಬೇಕು. ಜೊತೆಗೆ ಬಹಳ ಅಗತ್ಯವಾಗಿ ಚೆಕ್ ಮಾಡಬೇಕಾಗಿರುವುದೇನೆಂದರೆ ಸೆಟ್ ಟಾಪ್ ಬಾಕ್ಸ್ನಲ್ಲಿ ಮ್ಯಾಕ್ಸಿಮಮ್ ಸಿಗ್ನಲ್ ಸ್ಟ್ರೆಂತ್ ಬರುತ್ತದೆಯೋ ಇಲ್ಲವೋ ಅಂತ. ಮನೆಯಲ್ಲಿರುವ ಎಲ್ಲ ಸದಸ್ಯರು ಸಿದ್ಧರಾದಾಗ ಟೆಕ್ನಿಷಿಯನ್ ಡೆಮಾನ್ಸ್ಟ್ರೇಷನ್ ಕೊಡಲು ಆರಂಭಿಸಬಹುದು. ಸರ್, ಟಾಟಾ ಪ್ಲೇ ಡಿಟಿಎಚ್ ಕನೆಕ್ಷನ್ ತಗೊಂಡಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದ ಹಾಗೂ ಟಾಟಾ ಪ್ಲೇಯ ಫ್ಯಾಮಿಲಿಗೆ ಸ್ವಾಗತ. ಸರ್, ನಿಮ್ಮ ಡಿಟಿಎಚ್ ಕನೆಕ್ಷನ್ ಸರಿಯಾಗಿ ಇನ್ಸ್ಟಾಲ್ ಆಗಿದೆ. ಈಗ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಇದರಲ್ಲಿ ಟಾಟಾ ಪ್ಲೇ ಸೆಟ್ ಟಾಪ್ ಬಾಕ್ಸ್ ಹಾಗೂ ರಿಮೋಟ್ನ ವೈಶಿಷ್ಟ್ಯತೆಗಳು ಮತ್ತು ಟಾಟಾ ಸ್ಕೈಯಲ್ಲಿ ಲಭ್ಯ ಇರುವ ಎಲ್ಲ ಸರ್ವಿಸಸ್ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಸಿಗಬಹುದು. ಸರಿ, ಹಾಗಾದ್ರೆ ಬೇಗ ತಿಳಿಸಿ, ನಾನು ಎಲ್ಲವನ್ನೂ ತಿಳ್ಕೋಬೇಕು. ಓಕೆ ಸರ್, ಆದರೆ ನಿಮಗೆ ಡೆಮಾನ್ಸ್ಟ್ರೇಷನ್ ಕೊಡುವ ಮೊದಲು ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರನ್ನು ಒಂದು ಬಾರಿಯಲ್ಲಿಯೇ ಕರೆಸಿಕೊಳ್ಳಬಹುದಾ? ಅಂದ್ರೆ ಎಲ್ರಿಗೂ ಒಂದೇ ಬಾರಿಗೆ ಡೆಮಾನ್ಸ್ಟ್ರೇಷನ್ ಕೊಡಬಹುದು. ಆಗ ಅವರು ಸಹ ಟಾಟಾ ಪ್ಲೇಯಲ್ಲಿ ಲಭ್ಯ ಇರುವ ಎಲ್ಲಾ ಸರ್ವಿಸಸ್ ಅನ್ನು ಸುಲಭದಲ್ಲೇ ಬಳಸಬಹುದು. ಹೌದಾ? ಸರಿ, ಹಾಗಿದ್ರೆ ಸರಿ. ಆ ನಂತರ ಸಬ್ಸ್ಕ್ರೈಬರ್ ಮತ್ತು ಅವರ ಕುಟುಂಬದ ಇನ್ನೆಲ್ಲ ಸದಸ್ಯರನ್ನು ಜೊತೆಗೆ ಕರೆದು ಡೆಮಾನ್ಸ್ಟ್ರೇಷನ್ ಕೊಡಬೇಕು. ಸರಿ, ಎಲ್ಲಕ್ಕೂ ಮೊದಲು ನೀವು ಸ್ವಿಚ್ ಆನ್ ಮಾಡಿದಾಗ ಸೆಟ್ ಟಾಪ್ ಬಾಕ್ಸ್ನ ರೆಡ್ ಲೈಟ್ ಕೂಡ ಆನ್ ಆಗುತ್ತೆ. ಮತ್ತೆ ಅದರ ಜೊತೆ ಟಿವಿಯನ್ನು ಕೂಡ ಆನ್ ಮಾಡಿ. ಆನಂತರ ರಿಮೋಟ್ನ ಸೆಟ್ ಟಾಪ್ ಬಾಕ್ಸ್ನ ಪವರ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೀವು ಸೆಟ್ ಟಾಪ್ ಬಾಕ್ಸ್ ಅನ್ನು ಸಹ ಆನ್ ಮಾಡಿಕೊಳ್ಳಿ. ಸೆಟ್ ಟಾಪ್ ಬಾಕ್ಸ್ ಅನ್ನು HDMI 3 ಮೂಲಕ ಟಿವಿಯಿಂದ ಕನೆಕ್ಟ್ ಮಾಡಿ. ಆಗ ಇನ್ ಫ್ಯೂಚರ್ ನೀವು ಸದಾ ಗಮನದಲ್ಲಿ ಇರಿಸಬೇಕಾದಂದ್ರೆ ಯಾವತ್ತೂ ಕೂಡ ಟಿವಿಯ ಸೋರ್ಸ್ ಪಾಯಿಂಟ್ ಚೇಂಜ್ ಆದಲ್ಲಿ ಮತ್ತು ನಿಮಗೆ ಟಾಟಾ ಸ್ಕೈ ಚಾನೆಲ್ಗಳನ್ನು ವೀಕ್ಷಿಸಲು ಸಾಧ್ಯವಾಗದಿದ್ದರೆ ಆಗ ನೀವು ಟಿವಿಯಲ್ಲಿ AV ಅಥವಾ ಇನ್ಪುಟ್ ಬಟನ್ನ ಬಳಕೆ ಮಾಡಿ HDMI 3 ಅನ್ನು ಸಿಲೆಕ್ಟ್ ಮಾಡಿ. ಆಗ ಟಾಟಾ ಪ್ಲೇಯ ಚಾನೆಲ್ಸ್ ಅನ್ನು ನೀವು ನೋಡಬಹುದು. ಈಗ ನೀವು ಟಿವಿಯಲ್ಲಿ ಪ್ರೋಗ್ರಾಮ್ ನೋಡಬಹುದಾಗಿದೆ ಮತ್ತು ಈ ಟಾಟಾ ಪ್ಲೇ ರಿಮೋಟ್ನ ಮೂಲಕ ನೀವು ನಿಮಗಿಷ್ಟವಾದ ಚಾನೆಲ್ಸ್ ಕೂಡ ನೋಡಬಹುದು. ಈ ರೀತಿಯಾಗಿ ನಾವು ಡೆಮಾನ್ಸ್ಟ್ರೇಷನ್ನ ಪ್ರಾರಂಭ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನಾವು ಟಾಟಾ ಪ್ಲೇಯ ರಿಮೋಟ್ನ ಬಟನ್ಸ್ ಮತ್ತು ರಿಮೋಟ್ ಸ್ಪೇರಿಂಗ್ ಬಗ್ಗೆ ತಿಳಿಯೋಣ.